ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಸಿಗಬೇಕಂದ್ರೆ KCTಯಲ್ಲಿ ಎಷ್ಟು ರ್ಯಾಂಕ್ ಬರಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಮತ್ತು ಸೀಟ್ಸು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ರೀತಿ ಸೀಟ್ ಅಲೋಟ್ ಆಗುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್ ವಿಡಿಯೋ ಕಂಪ್ಲೀಟ್ ನೋಡಿ, ಸೊ ದಟ್ ಐಡಿಯಾ ಸಿಗುತ್ತೆ. ಭಾಳ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಮಾಡ್ಕೊತಾ ಇದ್ದಾರೆ, 10,000 ಓಡಿ ಬಂದರೆ ಸಾಕು 10 ಕಾಲೇಜ್ ಟಾಪ್ 10 ಕಾಲೇಜ್ ಸಿಗುತ್ತೆ. ಫ್ರೆಂಡ್ಸ್ ಆ ಥರ ಎಲ್ಲ ಇರಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ, ಕಾಲೇಜು ಸೀಟ್ಸು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಟಾಪ್ 10 ಕಾಲೇಜು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫಸ್ಟು ಬ್ರ್ಯಾಂಚಸ್ಸು. ಓಕೆ, ಕೆಲವೊಂದು ಕಾಲೇಜಲ್ಲಿ ಕೆಲವು ಕಡಿಮೆ ಬ್ರ್ಯಾಂಚ್ ಇರುತ್ತೆ, ಕೆಲವೊಂದು ಕಾಲೇಜಲ್ಲಿ ಜಾಸ್ತಿ ಬ್ರ್ಯಾಂಚಸ್ ಇರುತ್ತೆ. ಫಾರ್ ಎಕ್ಸಾಂಪಲು CS, ಮೆಕ್ಯಾನಿಕಲ್ಲು, ಸಿವಿಲು, ಕೆಲವೊಂದು ಟಾಪ್ 5 ಕಾಲೇಜಸ್ ಇದೆ, ಆಟೋನಮಸ್ ಕಾಲೇಜ್ ಇದೆಯಲ್ಲ ಅದರಲ್ಲಿ ಮಷಿನ್ ಲರ್ನಿಂಗ್ ಇದೆ, AML ಇದೆ, ಸಪ್ರೇಟಾಗಿ ಕೋರ್ಸಸ್ ಇದೆ, ಅವ್ರು ಸಪ್ರೇಟ್ ಆಟೋಮೇಷನ್ ಇದೆ ಸಪ್ರೇಟಾಗಿ. ಸೊ ಅವು ಬ್ರ್ಯಾಂಚಸ್ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂದರೆ ಟಾಪ್ ರ್ಯಾಂಕ್ ಬಂದವರು ಟಾಪ್ ಆಟೋನಮಸ್ ಕಾಲೇಜಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ತಾರೆ, ಅಲ್ಲಿ ಬೇರೆ ಬ್ರ್ಯಾಂಚ್ ಆದರೂ ರಿಲೇಟೆಡ್ ಬ್ರ್ಯಾಂಚ್ ಆದರೂ ಪರವಾಗಿಲ್ಲ ಅಂತ ಮಾಡೋರು ಇರ್ತಾರೆ. ಸೊ ಅದಕ್ಕೋಸ್ಕರ ಬ್ರ್ಯಾಂಚ್ ಮೇಲೂ ಡಿಪೆಂಡ್ ಇರುತ್ತೆ. ಸೊ ನೆಕ್ಸ್ಟು ಸೀಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲು ಕೆಲವೊಂದು ಕಾಲೇಜಲ್ಲಿ ಟಾಪ್ 10 ಕಾಲೇಜಲ್ಲಿ ಆಲ್ಮೋಸ್ಟ್ CS ಬ್ರ್ಯಾಂಚ್ಗೆ 120 ಸೀಟ್ಸ್ ಇರುತ್ತೆ. ಆ 120 ಸೀಟಲ್ಲಿ 10% DCT ಸ್ಟೂಡೆಂಟ್ಸ್ಗೆ ಇರುತ್ತೆ, ಮಿಕ್ಕಿದ್ದು KCT ಸ್ಟೂಡೆಂಟ್ಗೆ ಇರುತ್ತೆ. ಆಮೇಲೆ JEE ಅದು ಸಪ್ರೇಟ್ ಇರುತ್ತೆ ಅದು. ಓಕೆ, ಇದು ನಿಮಗೆ 60 ಸೀಟ್ಸ್ ಇರುತ್ತೆ ಒಂದು ಬ್ರ್ಯಾಂಚಿಗೆ. ಆದರೆ ಕೆಲವೊಂದು ಕಾಲೇಜಲ್ಲಿ CSಗೆ 120 ಇರುತ್ತೆ, ಆಮೇಲೆ ಕೆಲವೊಂದು ಕಾಲೇಜಲ್ಲಿ ECಗೂ 120 ಇರುತ್ತೆ. ಓಕೆ, ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಲ್ಲ ಇದು ಓನ್ಲಿ 60 ಸೀಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ಟಾಪ್ ಆಲ್ ಏನು ಆಟೋನಮಸ್ ಕಾಲೇಜಸ್ ಇಲ್ಲ ಅಲ್ಲಿ 120 ಸೀಟ್ಸು CSಗೆ ಇರುತ್ತೆ. ಓಕೆ, ಸೊ ಅದರಲ್ಲಿ 10% ಇವ್ರು ಬಿಡಿ DCT ಅವರಿಗೆ, ರಿಮೈನಿಂಗು ನಿಮಗೆ ಇರುತ್ತೆ CET ಸ್ಟೂಡೆಂಟ್ಗೆ. ಓಕೆ, ಆಮೇಲೆ ಸೀಟ್ಸಲ್ಲಿ ಯಾವ ರೀತಿ ಅಲೋಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲು ಈಗ ಒಂದು ಕಾಲೇಜಲ್ಲಿ RV ಕಾಲೇಜ್ ಅಂತ ಅಂದ್ಕೊಳ್ಳಿ, ಅಲ್ಲಿ CSಗೆ 60 ಸೀಟ್ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ 120 ಇದೆ, ಆದರೆ 60 ಅಂತ ಅಂದ್ಕೊಳ್ಳಿ. ಓಕೆ, 60 ಸೀಟಲ್ಲಿ ಅವ್ರು ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂದರೆ, ಈಗ ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೆ ನಿಮ್ಮ KE ವೆಬ್ಸೈಟಲ್ಲಿ. ನೆಕ್ಸ್ಟ್ ರಿಸಲ್ಟ್ ಬಂದ ತಕ್ಷಣ KE ವೆಬ್ಸೈಟಲ್ಲಿ ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೆ. ಅಲ್ಲಿ ಏನಿರುತ್ತೆ ಅಂದರೆ ಆಯಾಯ ಕ್ಯಾಟಗರಿಗೆ SS ಸೀಟ್ ಅಂತ ಬಿಡ್ತಾರೆ. ಸೊ ಫಾರ್ ಎಕ್ಸಾಂಪಲು 60ಯಲ್ಲಿ SC STಗೆ ಇಷ್ಟು ಏನಂದರು 2A 3A 3B. ಓಕೆ, ಇದೆಲ್ಲ ಆದಮೇಲೆ 3A ಕನ್ನಡ ಮೀಡಿಯಮು, 3A ರೂರಲ್ಲು, 3A ಜನರಲ್ ಎಲ್ಲರಿಗೂ ಸೇಮ್. SC ಕನ್ನಡ ಮೀಡಿಯಮು, SC ರೂರಲ್ಲು, SC ಜನರಲ್ಲು, ಅದೇ ರೀತಿ ಎಲ್ಲ 3B 2B ಎಲ್ಲರಿಗೂ ಇವು 3 ಸೀಟ್ಸು ಡಿವೈಡ್ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ CSಗೆ ಆ ಪರ್ಟಿಕ್ಯುಲರ್ ನಿಮ್ಮ ಕ್ಯಾಟಗರಿ, ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಇರ್ಬೋದು ಇರದೇ ಇರ್ಬೋದು. ಆದರೆ ಕಂಪ್ಯೂಟರ್ ಯಾವ ರೀತಿ ಮಾಡ್ತಾ ಅಂದರೆ, ಫಸ್ಟು ಫಾರ್ ಎಕ್ಸಾಂಪಲ್ ನಿಮ್ಮದು 1000 ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. 1000 ರ್ಯಾಂಕ್ ಇದ್ದರೆ ಅಲ್ಲಿ ಚೆಕ್ ಮಾಡುತ್ತೆ ನೀವು ಯಾವ ರೀತಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತಲ್ಲ, ಟಾಪ್ 10 ಕಾಲೇಜ್ ಎಂಟ್ರಿ ಮಾಡಿದೆ ಅಂದ್ಕೊಳ್ಳಿ. ಫಸ್ಟ್ ಕಾಲೇಜಲ್ಲಿ 1000 ನೋಡುತ್ತೆ, ನಿಮ್ಗೆ ಯಾವ್ದಾದ್ರು ನಿಮ್ಮ ಕ್ಯಾಟಗರಿ ಸೀಟ್ ಇದೆಯಲ್ಲ ನೋಡುತ್ತೆ. ಅಲ್ಲಿ ಏನಾದ್ರು ಸೀಟ್ ಇಲ್ಲ ಅಂದರೆ ನೆಕ್ಸ್ಟ್ ಕಾಲೇಜಿಗೆ ಹೋಗುತ್ತೆ. ಅಲ್ಲಿ ಸೀಟ್ ಅಂದರೆ ಏನು, ಫಾರ್ ಎಕ್ಸಾಂಪಲು ಅಲ್ಲಿ ಯಾವುದೂ ಇಲ್ಲ ಅಂದರೆ ಜನರಲ್ಲು ಚೆಕ್ ಮಾಡುತ್ತೆ. ಓಕೆ, ಎಲ್ಲ ನಿಮ್ಮ ಫಸ್ಟು ನಿಮ್ಮ ಕ್ಯಾಟಗರಿ ಚೆಕ್ ಮಾಡುತ್ತೆ, ಅದಿಲ್ಲ ಅಂದರೆ ಜನರಲ್ ಇದೆ ಅಂತ ಕೇಳುತ್ತೆ. ಯಾಕಂದರೆ ಯೂಶ್ವಲಿ ನಿಮ್ಗೆ ಗೊತ್ತು ಯಾವ ಸೀಟಲ್ಲಿ ಫಸ್ಟ್ ಜನರಲ್ಲೇ ಫಿಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಪ್ರಾಬಬಲಿ ಫಸ್ಟಿಗೆ ಫಿಲ್ ಆಗಿಬಿಡುತ್ತೆ, ಯಾವುದೂ ಇಲ್ಲ ಅಂದರೆ ಜನರಲ್ಲಿ ಕೊಟ್ಬಿಡ್ತಾರೆ. ಟಾಪ್ ಯಾರು ರ್ಯಾಂಕ್ ಬರ್ತಾರಲ್ಲ ಅದಕ್ಕೆ ಚೆನ್ನಾಗಿ ರ್ಯಾಂಕ್ ಬಂದರೆ ಟಾಪ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇದು ನಿಮ್ಗೆ ಕ್ಲಾರಿಟಿ ಇರಲಿ. ಕ್ಯಾಟಗರಿ ವೈಸು ಒಂದೊಂದು ಕಾಲೇಜಲ್ಲಿ ಸೀಟ್ಸ್ ಬಿಡ್ತಾರೆ. ಓಕೆ, ಅವಾಗ ನಿಮಗೆ ಸೀಟ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಈ ಕಾಲೇಜಲ್ಲಿ ನನ್ನ ಕ್ಯಾಟಗರಿ ಇದೆಯಲ್ಲೋ ಅಂತ. ಅದನ್ನು ನೋಡಬೇಕು, ನೀವು ಜನರಲ್ಲೇ ನೋಡಬೇಕು. ಆಮೇಲೆ ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಬೋದು ಈ ಬ್ರ್ಯಾಂಚ್ಗೆ ನನಗೆ ಸಿಗೋ ಚಾನ್ಸಸ್ ಇದೆಯಲ್ಲೋ ಅಂತ. ಓಕೆ, ಸೊ ಯೂಶ್ವಲಿ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಪ್ರಿಪೇರ್ ಮಾಡೋದು CS. ಓಕೆ, ಬಟ್ ನೀವು ಅದು ಯೋಚನೆ ಮಾಡ್ಕೊಳ್ಳಿ, ನಿಮ್ಗೆ ಕ್ಲಾರಿಟಿ ಇರಬೇಕು, ನಿಮ್ಗೆ ಯಾವ ಬ್ರ್ಯಾಂಚ್ ಮಾಡ್ಬೇಕಂತ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಫಸ್ಟು CS ಮಾಡ್ಕೋತಾರೆ, ಆಮೇಲೆ EC, ಆಮೇಲೆ ಎಲೆಕ್ಟ್ರಿಕಲ್ಲು, ಆಮೇಲೆ ಮೆಕ್ಯಾನಿಕಲ್, ಸಿವಿಲ್, ಈ ಥರ ಸೆಲೆಕ್ಟ್ ಮಾಡ್ಕೋತಾರೆ. ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ, ಫಸ್ಟು ಈ ಟಾಪ್ 10 ಕಾಲೇಜು ಫಾರ್ ಎಕ್ಸಾಂಪಲು 10,000 ರ್ಯಾಂಕ್ ಬಂದಿತ್ತು ಅಂದ್ಕೊಳ್ಳಿ. ಆ 10,000 ರ್ಯಾಂಕ್ ಅವರು ಫಸ್ಟ್ 1000 ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಸ್ಟೂಡೆಂಟ್ ಎಷ್ಟು ಜನ ಇರ್ತಾರೆ ಅಂದರೆ ಅಲ್ಲಿ ಇವರು ಇರ್ತಾರೆ, ನೀಟ್ ಬರೆದವ್ರು ಇರ್ತಾರೆ, KCT ಬರೋರು ಇರ್ತಾರೆ. ಅದರಲ್ಲಿ ಕೆಲವೊಂದು 10,000 ಏನು ರ್ಯಾಂಕ್ ಬಂದಿದೆ ಅಂದ್ಕೊಳ್ಳಿ, 1000 ಬಂದವ್ರು ಏನು ಮಾಡ್ತಾರೆ ಅಂದರೆ ವೆಟ್ರನರಿ ಟ್ರೈ ಮಾಡ್ತಾರೆ, ಆಮೇಲೆ ನೀಟ್ ಟ್ರೈ ಮಾಡಿರ್ತಾರೆ. ಯಾಕಂದ್ರೆ ಟಾಪರ್ಸ್ ಇರ್ತಾರೆ, ನೀಟು ಬರೆದಿರ್ತಾರೆ, ಇದನ್ನು ಬರೆದಿರ್ತಾರೆ ಅದರಲ್ಲಿ. ಓಕೆ, ಅದಕ್ಕೋಸ್ಕರ ಕೆಲವೊಂದು ಜನ ನೀಟಿಗೆ ಹೋಗ್ತಾರೆ, ಇಲ್ಲ ವೆಟ್ರನರಿ ಹೋಗ್ತಾರೆ, ಇಲ್ಲ BSc ಅಗ್ರಿಗೆ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿಂದ 1000ಇಂದ 3000 ತನಕ ಹೋಗ್ತಾರೆ ಬೇರೆ ಕಡೆ, ಅಂದರೆ ಅಗ್ರಿನಾಗಿರ್ಬೋದು, ವೆಟ್ರನರಿ ಆಗಿರ್ಬೋದು, ನೀಟ್ ಆಗಿರ್ಬೋದು. ಸೊ ನೀವು ತಿಳ್ಕೊಬೋದು. ಸೊ 7000 ಸ್ಟೂಡೆಂಟ್ಸು ಇಲ್ಲಿ ಇರ್ತಾರೆ, 10,000 ರ್ಯಾಂಕ್ ಒಳಗೆ ಅಂಡರ್ ಹೇಳ್ತಾರೆ. ಅದಕ್ಕೋಸ್ಕರ ಆ 7000ಅಲ್ಲಿ ಏನು ಮಾಡ್ತಾರೆ ಅಂದರೆ ಮತ್ತೆ ಮೇಲೆ ಡಿಪೆಂಡ್ ಇರ್ತಾರೆ ಅಂದರೆ ಫೀಸು. ಕೆಲವೊಂದು ಸ್ಟೂಡೆಂಟ್ಸು ಈಗ ಆಟೋನಮಸ್ ಕಾಲೇಜಲ್ಲಿ ಫೀಸ್ ಜಾಸ್ತಿ ಇರುತ್ತೆ, ನಿಮಗೆಲ್ಲ ಗೊತ್ತು. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಎಷ್ಟು ಫೀಸ್ ಇರುತ್ತೆ ಅಂದರೆ, ನಿಮ್ಮದು CET ಫೀಸ್ ಬಿಟ್ಟು ಕಾಲೇಜ್ ಫೀಸು ಮತ್ತು ಹಾಸ್ಟೆಲ್ ಫೀಸು ಈಗ ನೀವು ಸಿಟಿಯಲ್ಲೆಲ್ಲ ಬಂದರೆ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಹಳ್ಳಿ ಸ್ಟೂಡೆಂಟ್ ಇರ್ತಾರೆ, ಅಲ್ಲೇ ನಿಯರ್ ಬೈ ಯಾವುದೋ ಟಾಪ್ ಕಾಲೇಜ್ ಇದೆಯಲ್ಲ ಅಲ್ಲಿ ಹೋಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ BU ಆಗಿರ್ಬೋದು, ಓಕೆ, KL ಬೆಳಗಾವಿ ಆಗಿರ್ಬೋದು, ಒಗ್ಟೆ ಆಗಿರ್ಬೋದು, ಈ ಥರ
ಬೇರೆ ಬೇರೆ ಕಾಲೇಜ್ ಅಲ್ಲಿ ನಿಯರ್ ಬೈ ಅಲ್ಲಿ ಕೆಲವೊಬ್ರು ಹೋಗೋರು ಜಾಸ್ತಿ ಜನ ಇರ್ತಾರೆ ಬೇಸ್ಡ್ ಆನ್ ದಿ ಫೀಸು. ಬಟ್ ಅದು ರೇರ್ ಜನ, ಯಾಕಂದರೆ ಟಾಪ್ ಕಾಲೇಜ್ ಸಿಗೋದು ಇಂಪಾರ್ಟೆಂಟು. ಟಾಪ್ ಕಾಲೇಜ್ ಅಲ್ಲಿ ಯಾರು ಹೋಗಿ ಪರವಾಗಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಹೋಗೋರು ಇರ್ತಾರೆ. ಸೊ ಇದೊಂದು ಕಡಿಮೆ ಇದು. ಓಕೆ, ಸೊ ಈಗ ನಾನು ಎಷ್ಟು ಬರ್ಬೋದು ಅಂದಾಜು ನಿಮಗೆ ಯಾವ ಬ್ರ್ಯಾಂಚ್ ಮೇಲೆ ಡಿಪೆಂಡು. ಈಗ ಬ್ರ್ಯಾಂಚ್ ವೈಸ್ ಹೇಳ್ತೀನಿ, ನಿಮಗೆ ಎಷ್ಟು ಬಂದರೆ ಟಾಪ್ 10 ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಮತ್ತೆ ಹೇಳ್ತೀನಿ ಫ್ರೆಂಡ್ಸ್, ಇದು ಡಿಪೆಂಡ್ ಅಪಾನ್ ನಿಮ್ಮ ಕ್ಯಾಟಗರಿ. ಈಗ ನೀವು ಅನ್ಕೊಂಡ್ಬೋದು ನಾನು 10th ಅಂದರೆ ಹಂಗೆ ಬಂದ ತಕ್ಷಣ ಪಕ್ಕ 10 ಕಾಲೇಜ್, ಮೊದಲು ಟಾಪ್ 10 ಕಾಲೇಜ್ ಯಾವುದಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವು ಈಗ ನಿಮಗೆ ಪ್ರಿವಿಯಸ್ ಕಟಾಪ್ ನೋಡಿದ್ರೆ ನೀವು ಎಲ್ಲ ಚೇಂಜಸ್ ಇರುತ್ತೆ. ಕೆಲವೊಬ್ರಿಗೆ ನೋಡಿ, ಫಾರ್ ಎಕ್ಸಾಂಪಲು CS ಅಲ್ಲಿ ಲಾಸ್ಟು 6000 ಟಾಪ್ 10 ಕಾಲೇಜ್ ಸಿಕ್ಕಿದೆ. ಟಾಪ್ 10 ಕಾಲೇಜ್ ಅಂದರೆ ಇನ್ನೂ ಗೊತ್ತಿಲ್ಲ ಯಾವುದಂತ, ಅದನ್ನು ಡಿಪೆಂಡ್ಕೊಂಡು ಕಟಾಪ್ ಅಂತ ಅನ್ಕೋತಾರೆ. ಬಟ್ ಫ್ರೆಂಡ್ಸ್, ನೀವೇನು ಮಾಡಿರಿ ಗೊತ್ತಾ, ಟಾಪ್ 10 ಕಾಲೇಜ್ ಅಂದರೆ ಆ ಕಾಲೇಜ್ ಬಗ್ಗೆ ವಿಚಾರಿಸಿ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಪ್ಲಸ್ ಪ್ಲೇಸ್ಮೆಂಟ್ಸು ಎರಡು ಇಂಪಾರ್ಟೆಂಟ್ ಆಗುತ್ತೆ. ಇವೆ ಪ್ಲೇಸ್ಮೆಂಟ್ ಎಲ್ಲಿ ಜಾಸ್ತಿ ಇದೆ ಅದು ಟಾಪ್ ಕಾಲೇಜ್ ಅಂತ ಅನ್ಕೋತಾರೆ. ಈಗ RV, ಪೆಸೆಟ್ಟು, ರಾಮಯ್ಯ, ಓಕೆ, ದಯಾನಂದ ಕಾಲೇಜು, BUB ಈ ಥರ, ಓಕೆ, ಇವೆಲ್ಲ ಆಟೋನಮಸ್ ಕಾಲೇಜು. ಆದರೆ VT ಕಾಲೇಜಲ್ಲಿ ಟಾಪ್ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಈಗ ನಿಮ್ಗೇನಾದರೂ ಮೊದಲು ನೀವು ಯಾವ ಬ್ರ್ಯಾಂಚ್ ಇಟ್ಟು ಅಂದ್ಕೊಳ್ಳಿ. ಫಸ್ಟು ನೀವು ಬ್ರ್ಯಾಂಚ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು 1000 ಒಳಗಡೆ ಬಂದರೆ ಟಾಪ್ 10 ಕಾಲೇಜ್ ಇರ್ತಾ. ನಿಮಗೆಲ್ಲ ಗೊತ್ತಾಗೆ CS, ನಿಮಗೆ CS ಸಿಗಬೇಕಂದ್ರೆ ಟಾಪ್ 10 ಕಾಲೇಜ್ ಸಿಗಬೇಕಂದ್ರೆ ನೀವು 7K ಒಳಗಡೆ ಬರೋ ಚಾನ್ಸಸ್ ಬಂದರೆ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ 7K ಅಂದರೆ ಫಸ್ಟ್ ಪ್ರಿಪೇರ್ ಮಾಡೋದು CS. ಓಕೆ, ಫಾರ್ ಎಕ್ಸಾಂಪಲ್ ಈಗ 1000ದವರು ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ 2000 ಅಂದ್ಕೊಳ್ಳಿ. 2000 ಏನು ಮಾಡ್ತಾರೆ ಅಂದರೆ, ಈಗ 7000 ಒಳಗಡೆ ಅಂದ್ರಲ್ಲ, 7000 ಒಳಗಡೆ ಅವ್ರು ಏನು ಮಾಡ್ತಾರೆ, ಕೆಲವೊಬ್ಬರು ಫಿಕ್ಸ್ ಆಗಿರ್ತಾರೆ ಮೊದಲಿಂದನೇ. ಮೆಕ್ಯಾನಿಕಲ್ ಮಾಡೋದು ಅಂತ ಫಿಕ್ಸ್ ಆಗಿರ್ತಾರೆ, ಸಿವಿಲ್ ಮಾಡೋದು ಅಂತ ಫಿಕ್ಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ EC ಫಿಕ್ಸ್ ಮಾಡಿರ್ತಾರೆ. ಸೊ ಅವ್ರು ECಗೆ ಹೋಗ್ಬೋದು. ಇನ್ ಕೇಸು ನಮ್ಗೆ ಯಾವ್ದಾರು ನಂಗೆ CS ಮಾಡಬೇಕು, ನಾನು ಯಾವ್ಯಾವ ಕಾಲೇಜ್ ಅಂತ ಟಾಪ್ ಕಾಲೇಜ್ ಇರ್ತಾರೆ, ಟಾಪ್ ರ್ಯಾಂಕರ್ ಇರ್ತಾರಲ್ಲ 2000, 3000, ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಈ ಕಾಲೇಜಲ್ಲಿ ಅಂದ್ರೆ ನೆಕ್ಸ್ಟ್ ಕಾಲೇಜ್ ಹೋಗ್ಬಿಡ್ತಾರೆ. ಟಾಪ್ 5 ನೋಡ್ತಾರೆ, ಇಲ್ಲ 10 ನೋಡ್ತಾರೆ. 10 ಸಿಗಲಿಲ್ಲ 11, 12ಗೆ ಅಲ್ಲಾದರೂ ಪರವಾಗಿಲ್ಲ ಅಂತ ಹೋಗ್ತಿರ್ತಾರೆ. ಅರ್ಥ ಆಯ್ತಾ ನಾನು ಹೇಳೋದು ನಿಮಗೆ? ಅಂದರೆ ಈಗ CS ಮಾಡ್ಬೇಕಂತ ತಿಳ್ಕೊಳ್ಳಿ, ಟಾಪ್ 10 ಕಾಲೇಜ್ ಸಿಗಲಿಲ್ಲ ಅಂದ್ಕೊಳ್ಳಿ, ಅವರು ನೆಕ್ಸ್ಟ್ ಹೋಗ್ತಾರೆ. ಸೊ ಅದು ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಿಕಲ್ಲು ಅವ್ರು ಸಿವಿಲು ಅಲ್ಲಿ ಹೋಗೋರು ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಸೇಫೆಸ್ಟ್ ಅಂದರೆ 7K ಒಳಗಡೆ ಬಂದರೆ ಟಾಪ್ 10 ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಓಕೆ, ಇನ್ ಕೇಸ್ ನೀವು CS ತಗೋದಾದರೆ, ಇನ್ ಕೇಸ್ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೋದಾರೆ 8K ಒಳಗಡೆ ಬಂದರೂ ಪರವಾಗಿಲ್ಲ ಸಿಗೋ ಚಾನ್ಸಸ್ ಇದೆ. ಆದರೆ ಇಲ್ಲಿ ನಾ 8Kನೂ 10Kನೂ ಆಗ್ಬೋದು. ಅದ್ರ ಬೇಸ್ಡ್ ಕ್ಯಾಟಗರಿ ಹೇಳ್ತಾ ಇದ್ದೀನಿ, ಅಂದಾಜು ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಇಲ್ಲಿ ಕ್ಯಾಟಗರಿ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ನಿಮ್ಮದು SC ST ಸ್ವಲ್ಪ ಜಾಸ್ತಿ ಬಂದರೂ ಪರವಾಗಿಲ್ಲ, 10,000 ತನಕ ಬಂದರೂ ಸಿಗೋ ಚಾನ್ಸಸ್ ಇದೆ. ಓಕೆ, ಯಾಕಂದ್ರೆ ಸೀಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಈಗ 2Aಗೆ 15% ಸೀಟ್, ನಿಮಗೆಲ್ಲ ಗೊತ್ತಿದೆ ಸೀಟ್ಸ್ ಯಾವ ರೀತಿ ಆಗುತ್ತಂತ. ಅಲ್ಲಿ ಸೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 3A ಆದರೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. 3A ಆದರೆ ಒಂದು 9K ತನಕ ಬರಬೇಕಾಗುತ್ತೆ. 3A 3B ಆದರೆ, 2A ಆದರೆ ಸ್ವಲ್ಪ ಜಾಸ್ತಿ. ಅಂದರೆ 2Aದಲ್ಲಿ ಕ್ಯಾಟಗರಿ ಜಾಸ್ತಿ ಜನ ಬರ್ತಾರೆ. ಸೊ ಅದು ಮ್ಯಾಟ್ರ್ ಆಗುತ್ತೆ. ಸೊ ಅದು ಗೊತ್ತಾ ಹೇಳ್ತಾರೆ ನಿಮಗೆ. ಓಕೆ, ಎಲೆಕ್ಟ್ರಿಕಲ್ ಬೇಕಂದರೆ ನಿಮಗೆ ಎಲೆಕ್ಟ್ರಿಕಲ್ ಟಾಪ್ 10 ಕಾಲೇಜ್ ಸಿಗುತ್ತೆ. 10K ಒಳಗಡೆ ಬಂದರೆ ಟಾಪ್ 10 ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸೀಟ್ಸ್ ಟೋಟಲ್ ನೋಡ್ಕೋಬೋದು ನೀವು. ಈಗ 61 ಕಾಲೇಜಲ್ಲಿ 10 ಕಾಲೇಜ್ ಅಂದರೆ 600 ಸೀಟ್ಸು ಒಂದು ಬ್ರ್ಯಾಂಚಿಗೆ. ಅರ್ಥ ಆಯ್ತಾನೆ ಹೇಳೋದು? ಒಂದು ಬ್ರ್ಯಾಂಚ್ಗೆ. CSಗೆ ECಗೆ ಅಂದರೆ ಏಟ್ ನೋಡಿ, 7 ಬ್ರ್ಯಾಂಚ್ ಅಂದ್ಕೊಳ್ಳಿ, 6 7 4200 ಸೀಟ್ಸು ಆಗುತ್ತೆ. ಅದರಲ್ಲಿ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ನಿಮಗೆ. ಓಕೆ, ಮೆಕ್ಯಾನಿಕಲ್ ಆದರೆ ನಿಮ್ಗೆ 13K ಒಳಗಡೆ ಬಂದರೆ ಸಿಗೋ ಚಾನ್ಸಸ್ ಇರುತ್ತೆ. ಸಿವಿಲ್ ಆದರೆ 15K ಒಳಗಡೆ ಬಂದರೆ ಟಾಪ್ 10 ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದು ಅಂದಾಜು ಅಷ್ಟೇ ಹೇಳ್ತಾ ಇರೋದು ನಿಮ್ಗೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಪ್ರಿವಿಯಸ್ ಇಯರ್ ಕಟಾಪು ಮತ್ತು ಟಾಪ್ 10 ಕಾಲೇಜ್ ಪ್ರಿವಿಯಸ್ ಇಯರ್ ಕಟಾಪು, ಅದರದ್ದು ಇನ್ಫ್ರಾಸ್ಟ್ರಕ್ಚರು, ಕಾಲೇಜ್ ಬಗ್ಗೆ ಡೀಟೇಲ್ ಹೇಳ್ತೀನಿ, ಬ್ರ್ಯಾಂಚ್ ಬಗ್ಗೆ ವಿಡಿಯೋ ಮಾಡ್ತೀನಿ ನಿಮಗೆ. ಸಂಡೇ CS ಬಗ್ಗೆ ವಿಡಿಯೋ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಬ್ರ್ಯಾಂಚ್ ಬಗ್ಗೆ, ಅದರದ್ದು ಎಲಿಜಿಬಿಲಿಟಿ ಏನು, ಜಾಬ್ ಪ್ಲೇಸ್ಮೆಂಟ್ಸ್ ಏನು ಎಲ್ಲ ಕಂಪ್ಲೀಟಾಗಿ ಬರುತ್ತೆ.